ರತ್ನ ರೈಲಿಗೆ ಹೋಗಿ ಸಿಕ್ಕಾಕೊಂಡಂಗ ಯಾರನ್ನೋ ಸಿಕ್ಕಾಕೊಂಡು ಚಕ್ಕ ಪಕ್ಕ ಅಂತ ಹೊಂಟಿಯಲ್ಲ ಎಲ್ಲಿಗೆ ಹೊಂಟಿನಿ? ಅಲ್ಲ ಶೆಟ್ರೆ, ಯಾಕಂಗ ಅವಸರ ಮಾಡಕತ್ತೀರಿ ನೀವು? ಅವ್ರು ಯಾರಂತ ಮಾಡಿದ್ರಿ? ನಮ್ಮ ರಾಜಣ್ಣ ಮಾಮ ಅವರು. ನಿನ್ ನಮಸ್ಕಾರ ಬಂದ್ಬಿಡ್ತು ಅಂದಂಗ ಇಲ್ಲಿ ಯಾಕೆ ಬಂದಿವು ಯಪ್ಪ? ಕೆಲಸ ಕೇಳಕಂತ ಬಂದ್ರು, ಇವ್ರು ಕೆಲಸ ಕೊಡ್ತಾರೆ ಅಂದ್ರು ಬಂದ. ಹೌದ್ರಿ ಶೆಟ್ರೆ, ಹೆಂಗಿದ್ರು ನಮ್ದು ಗುಮ್ಮಸನ್ ಜಾಗ ಖಾಲಿ ಐತಿ ಅಂತ ಹೇಳಿದ್ರಿ. ಪಾಪ ಅವನು ಕೂಡ ಇಸ್ಸಿ ತನಕ ಓದಿದಾನಂತೆ. IC ಅಂತ ಏನಾರ ಹೇಳ್ದವನು. ಎಷ್ಟು ಇಸ್ಸಿ ತನಕ BSc ಅಂತೆ ಅದು ಓದಿನಂತ ಹೇಳ್ದ. ಪಾಪ ಅವನಿಗೆ ಕೆಲಸ ಕೂಡ ಸಿಕ್ಕಿಲ್ಲ. ಏನು ಮಾಡೋಣ? ಅವನಿಗೆ ಕೆಲಸ ಕೂಡ ಸಿಗ್ಲಿಲ್ಲ ಅಂದಮೇಲೆ ನಮ್ಮದೇ ಐತಲ್ಲ ಗುಮ್ಮಸನ್ ಖಾಲಿ. ಅಂತೂ ನೀನು ಅರ್ಧ ಒಪ್ಸ್ಕೊಂಡೇ ಬಂದೆ ಅಂತ ಕಾಣ್ತೈತಿ. ರಾಜಣ್ಣ, ನೀನ್ ಮೊದ್ಲು ಎಲ್ಲಿ ಕೆಲಸ ಮಾಡಿದ್ವಿ ಯಪ್ಪ? ನಾ ನೋಡ್ರಿ ನಮ್ಮೂರಾಗ ಒಂದು ದೊಡ್ಡ ಸೌಕರ್ಯ ಇದ್ರು. ಅವ್ರ ಕೆಳಗ ನಾನು ಒಬ್ಬ ಮ್ಯಾನೇಜರ್ ಆಗಿದ್ದೆ ನೋಡಿ. ಅನ್ನಂಗ ಅವ್ರ ಸಂಬಳ ಎಷ್ಟು ಕೊಡ್ತಿದ್ರು ಯಪ್ಪ? ಹೆಚ್ಚೇನು ಕೊಡ್ತಿಲ್ರಿ, ನನಗೆ ಪೂರಿ ಸಂಘ ಒಂದು 10,000 ರೂಪಾಯಿ ಕೊಡ್ತಿದ್ ನೋಡ್ರಿ. 10,000 ರೂಪಾಯಿ? ಅಷ್ಟೇ ಅಲ್ಲ ಜಟ್ರ, ಬೆಳಗಾಗ ಉಪಹಾರ ಬೇರೆ ಕೊಡ್ತಿದ್ರು ನೋಡ್ರಿ. ಮತ್ತೆ ಆಮೇಲೆ ಮಧ್ಯಾಹ್ನ ಒಂದು ಊಟ, ಆಮೇಲೆ ಒಂದು 10 ರೂಪಾಯಿಂದ ಬೀಡ್ ಹಾಕ್ಲಿಕ್ಕೆ ಒಂದು 10 ರೂಪಾಯಿ ಕೊಡ್ತಿದ್ರು ನೋಡ್ರಿ. ಮತ್ತೇನಾದ್ರು ಆಯ್ತು ಏನು ಗೊತ್ತಾ? ಐತ್ರಿ, ಸಾಯಂಕಾಲ ಆದ್ಮೇಲೆ ಒಂದು ಚಾ, ಆಮೇಲೆ ನೈಟ್ ಆದ್ಮೇಲೆ ಒಂದು ಸಿಹಿ ಊಟ, ಅದ್ರ ನಂತರ 500 ರೂಪಾಯಿ ಕೊಟ್ಟು 2 ತಾಸು ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಿದ್ರು ನೋಡ್ರಿ. ಇಷ್ಟ್ರ ಮ್ಯಾಗ ಮತ್ತೇನಾರು ಆಯ್ತು ಏನು ಮತ್ತೆ ನಿಂಗ? ಅಷ್ಟೇ ಅಲ್ರಿ, ವಾರಕ್ಕೆ 2 ದಿನ ರಜಾ ಕೊಟ್ಟು ಮಜಾ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕಾರ್ನಲ್ಲಿ ಪೆಟ್ರೋಲ್ ತುಂಬಿಸಿ ಊರ್ ತಿರ್ಗಾಡ್ಕೊಬಾನೆ ಅಂತ ಹೇಳಿ ಒಂದು 2 ಆರ್ಡರ್ ಕೂಡ ಕೊಡ್ತಿದ್ರು ನೋಡ್ರಿ. ಯಪ್ಪ, ಅಲ್ಲ ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀಯಾ? ಯಾಕ್ರಿ ಸೆಟ್ರ? ಅಲ್ಲೋ ಯಪ್ಪ, ಅಂತ ಕಲ್ಪವೃಕ್ಷ ಬಿಟ್ಟು ಬಂದಿಯಲ್ಲ, ನಾನಾರು ಹೋಗಿ ಸಾಯ್ತಿದೆ ಅಂತ.